ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಆಂಧ್ರ ಹಾಗೂ ಕರ್ನಾಟಕದ ನಡುವೆ ಹೊಸ ಸಮರ ಶುರುವಾಗಿದೆ. ಏನದು ಸಮರ ಹೇಳ್ತೀವಿ, ಈ ಸ್ಟೋರಿ ನೋಡಿ. ತೋತಾಪುರಿ ನಿಷೇಧಿಸಿದ ಆಂಧ್ರ ಸರ್ಕಾರ. ಬೆಂಬಲ ಬೆಲೆಗೆ ಮಾವು ಬೆಳೆಗಾರರ ಧರಣಿ. ಮಾವಿನ ಸೀಸನ್ ವೇಳೆ ತೋತಾಪುರಿಗೆ ಸಖತ್ ಬೇಡಿಕೆ ಇರುತ್ತೆ. ಆದರೆ ಈ ಬಾರಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮಾರಾಟ ನೆಲಕಚ್ಚಿದೆ. ಇದಕ್ಕೆ ಕಾರಣ ಆಂಧ್ರ ಸರ್ಕಾರ ಅಂತ ಆರೋಪಿಸಲಾಗಿದೆ. ಆಂಧ್ರದಲ್ಲಿ ಕರ್ನಾಟಕದಿಂದ ರಫ್ತಾಗುವ ತೋತಾಪುರಿ ಮಾವು ಬೆಳೆಯನ್ನ ನಿಷೇಧಿಸಲಾಗಿದೆ. ಹೀಗಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನ ಖಂಡಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ತೋತಾಪುರಿ ಹಾಗೂ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಮಾವು ಬೆಳೆಗಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶ್ರೀನಿವಾಸಪುರಕ್ಕೆ ಮಾಜಿ ಸಿಎಂ ಸದಾನಂದಗೌಡರು ಭೇಟಿ ನೀಡಿ ಬೆಳೆಗಾರರ ಸಂಕಷ್ಟ ಆಲಿಸಿದ್ರು. ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಮಾವು ಸಂಸ್ಕರಣಾ ಘಟಕ ಇರೋ ಕಾರಣ ಸರ್ಕಾರ ಆ ಘಟಕಗಳೊಂದಿಗೆ ಮಾತುಕತೆ ನಡೆಸಬೇಕಿದೆ. ರೈತರಿಗೆ ಬೆಂಬಲ ಬೆಲೆ ಸಿಗುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಈ ವರ್ಷ ಆಂಧ್ರಕ್ಕೆ ಪ್ರವೇಶ ಆಗದ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ಅದಕ್ಕೆ ಬೇಕಾದಂತ ಹೆಜ್ಜೆಗಳನ್ನಿಟ್ಟ ಕಾರಣ ನಮ್ಮ ರಾಜ್ಯದಲ್ಲಿ ಈ ಪಲ್ಪಿಂಗ್ ವ್ಯವಸ್ಥೆಗಳು ಭಾರಿ ಕಡಿಮೆಯಲ್ಲಿರುವಂತಹ ಕಾರಣ ರೈತರು ಭಾರಿ ಕಂಗಾಲಾದನ್ನು ನಾವು ಕಂಡಿದ್ದೇವೆ. ಇವತ್ತು ನನಗೆ ಆಂಧ್ರದಿಂದ ನಮ್ಮಲ್ಲಿಗೆ ಬರುತ್ತೆ, ನಮ್ಮಲ್ಲಿಂದ ಆಂಧ್ರಕ್ಕೆ ಹೋಗುವ ತಡೆಯೊಡ್ಡುವಂತ ಈ ನೀತಿ ರಾಜ್ಯ ಸರ್ಕಾರ ಪ್ರಥಮತವಾಗಿ ಇದಕ್ಕೆ ಇವತ್ತು ಮಾಡಬೇಕಾಗಿತ್ತು. ನಾವು ನಿನ್ನೆ ಬರಬೇಕು ಅಂತ ಆಲೋಚನೆ ಮಾಡಿದ್ರೆ ಬರಲಿಕ್ಕೆ ಆಗಲಿಲ್ಲ. ತಕ್ಷಣ ಆಂಧ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ. ಇನ್ನು ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟಶಿವಾರೆಡ್ಡಿ ಮತ್ತು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿದ್ರು. ಕೂಡಲೇ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡದೆ ಹೋದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ರೈತರು ಕೂಡ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಆಂಧ್ರ ಗಾಡಿಗಳು ಲಾರಿಗಳು ಬಂದ್ರೆ ಮಾತ್ರ ಓಪನ್ ಮಾಡ್ಕೊಂಡು ಕರ್ಸ್ಕೊಳ್ತಾ ಇದ್ದಾರೆ. ಆಂಧ್ರದಲ್ಲಿ ನಮ್ ಗಾಡಿ ಹೋದ್ರೆ ಒಂದು ವಾರ ಆಗಿದೆ, ಗಾಡಿಗಳು ಬಿಡ್ತಾ ಇಲ್ಲ ಚಿತ್ತೂರಲ್ಲಿ. ಆದ್ರೆ ಇಲ್ಲಿ ಗಾಡಿಗಳೆಲ್ಲ ತಮಿಳುನಾಡು ಆಂಧ್ರ ಕಡೆ ಬಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇದೆ. ನಮ್ ಕಡೆ ಟ್ರ್ಯಾಕ್ಟರ್ಗೆ ಇಲ್ಲ ಪ್ರಿಫರೆನ್ಸ್. ಈ ತರ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಜ್ಯೂಸ್ ಫ್ಯಾಕ್ಟರಿ ಅವರು ಏನಕ್ಕೆ ಮಾಡಿರೋದು ಈ ತರ? ಸರ್ಕಾರದ ಬೇಜವಾಬ್ದಾರಿತನ ಹಾಗೂ ರೈತ ವಿರೋಧಿ ಧೋರಣೆಯಿಂದ ಇಂದು ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸರ್ಕಾರ ಇವರ ನೆರವಿಗೆ ನಿಲ್ಲಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಆಂಧ್ರ ಹಾಗೂ ಕರ್ನಾಟಕದ ನಡುವೆ ಹೊಸ ಸಮರ ಶುರುವಾಗಿದೆ. ಏನದು ಸಮರ ಹೇಳ್ತೀವಿ, ಈ ಸ್ಟೋರಿ ನೋಡಿ. ತೋತಾಪುರಿ ನಿಷೇಧಿಸಿದ ಆಂಧ್ರ ಸರ್ಕಾರ. ಬೆಂಬಲ ಬೆಲೆಗೆ ಮಾವು ಬೆಳೆಗಾರರ ಧರಣಿ. ಮಾವಿನ ಸೀಸನ್ ವೇಳೆ ತೋತಾಪುರಿಗೆ ಸಖತ್ ಬೇಡಿಕೆ ಇರುತ್ತೆ. ಆದರೆ ಈ ಬಾರಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮಾರಾಟ ನೆಲಕಚ್ಚಿದೆ. ಇದಕ್ಕೆ ಕಾರಣ ಆಂಧ್ರ ಸರ್ಕಾರ ಅಂತ ಆರೋಪಿಸಲಾಗಿದೆ. ಆಂಧ್ರದಲ್ಲಿ ಕರ್ನಾಟಕದಿಂದ ರಫ್ತಾಗುವ ತೋತಾಪುರಿ ಮಾವು ಬೆಳೆಯನ್ನ ನಿಷೇಧಿಸಲಾಗಿದೆ. ಹೀಗಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನ ಖಂಡಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ತೋತಾಪುರಿ ಹಾಗೂ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಮಾವು ಬೆಳೆಗಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶ್ರೀನಿವಾಸಪುರಕ್ಕೆ ಮಾಜಿ ಸಿಎಂ ಸದಾನಂದಗೌಡರು ಭೇಟಿ ನೀಡಿ ಬೆಳೆಗಾರರ ಸಂಕಷ್ಟ ಆಲಿಸಿದ್ರು. ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಮಾವು ಸಂಸ್ಕರಣಾ ಘಟಕ ಇರೋ ಕಾರಣ ಸರ್ಕಾರ ಆ ಘಟಕಗಳೊಂದಿಗೆ ಮಾತುಕತೆ ನಡೆಸಬೇಕಿದೆ. ರೈತರಿಗೆ ಬೆಂಬಲ ಬೆಲೆ ಸಿಗುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಈ ವರ್ಷ ಆಂಧ್ರಕ್ಕೆ ಪ್ರವೇಶ ಆಗದ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ಅದಕ್ಕೆ ಬೇಕಾದಂತ ಹೆಜ್ಜೆಗಳನ್ನಿಟ್ಟ ಕಾರಣ ನಮ್ಮ ರಾಜ್ಯದಲ್ಲಿ ಈ ಪಲ್ಪಿಂಗ್ ವ್ಯವಸ್ಥೆಗಳು ಭಾರಿ ಕಡಿಮೆಯಲ್ಲಿರುವಂತಹ ಕಾರಣ ರೈತರು ಭಾರಿ ಕಂಗಾಲಾದನ್ನು ನಾವು ಕಂಡಿದ್ದೇವೆ. ಇವತ್ತು ನನಗೆ ಆಂಧ್ರದಿಂದ ನಮ್ಮಲ್ಲಿಗೆ ಬರುತ್ತೆ, ನಮ್ಮಲ್ಲಿಂದ ಆಂಧ್ರಕ್ಕೆ ಹೋಗುವ ತಡೆಯೊಡ್ಡುವಂತ ಈ ನೀತಿ ರಾಜ್ಯ ಸರ್ಕಾರ ಪ್ರಥಮತವಾಗಿ ಇದಕ್ಕೆ
ನಿನ್ನೆ ಇವತ್ತು ಮಾಡಬೇಕಾಗಿತ್ತು, ನಾವು ನಿನ್ನೆ ಬರಬೇಕು ಅಂತ ಆಲೋಚನೆ ಮಾಡಿದ್ರು, ಬರಲಿಕ್ಕೆ ಆಗಲಿಲ್ಲ. ತಕ್ಷಣ ಆಂಧ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ. ಇನ್ನು ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟಶಿವಾರೆಡ್ಡಿ ಮತ್ತು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿದ್ರು. ಕೂಡಲೇ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡದೆ ಹೋದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ರೈತರು ಕೂಡ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಆಂಧ್ರ ಲಾರಿಗಳು ಬಂದ್ರೆ ಮಾತ್ರ ಓಪನ್ ಮಾಡ್ಕೊಂಡು ಕಳ್ಸಿಕೊಳ್ತಾ ಇದ್ದಾರೆ. ಆಂಧ್ರದಲ್ಲಿ ನಮ್ಮ ಗಾಡಿ ಹೋದ್ರೆ ಒಂದು ವಾರ ಆಗಿದೆ, ಗಾಡಿಗಳು ಬಿಡ್ತಾ ಇಲ್ಲ ಚಿತ್ತೂರಲ್ಲಿ. ಆದ್ರೆ ಇಲ್ಲಿ ಗಾಡಿಗಳೆಲ್ಲ ತಮಿಳುನಾಡು ಆಂಧ್ರ ಕಡೆ ಬಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇದೆ. ನಮ್ಮ ಕಡೆ ಟ್ರ್ಯಾಕ್ಟರ್ಗೆ ಇಲ್ಲ ಪ್ರಿಫರೆನ್ಸ್. ಈ ತರ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಜ್ಯೂಸ್ ಫ್ಯಾಕ್ಟರಿ ಅವರು ಏನಕ್ಕೆ ಮಾಡಿರೋದು ಈ ತರ? ಸರ್ಕಾರದ ಬೇಜವಾಬ್ದಾರಿತನ ಹಾಗೂ ರೈತ ವಿರೋಧಿ ಧೋರಣೆಯಿಂದ ಇಂದು ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಸರ್ಕಾರ ಇವರ ನೆರವಿಗೆ ನಿಲ್ಲಬೇಕಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಆಂಧ್ರ ಹಾಗೂ ಕರ್ನಾಟಕದ ನಡುವೆ ಹೊಸ ಸಮರ ಶುರುವಾಗಿದೆ. ಏನದು ಸಮರ ಹೇಳ್ತೀವಿ, ಈ ಸ್ಟೋರಿ ನೋಡಿ. ತೋತಾಪುರಿ ನಿಷೇಧಿಸಿದ ಆಂಧ್ರ ಸರ್ಕಾರ. ಬೆಂಬಲ ಬೆಲೆಗೆ ಮಾವು ಬೆಳೆಗಾರರ ಧರಣಿ. ಮಾವಿನ ಸೀಸನ್ ವೇಳೆ ತೋತಾಪುರಿಗೆ ಸಖತ್ ಬೇಡಿಕೆ ಇರುತ್ತೆ. ಆದರೆ ಈ ಬಾರಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮಾರಾಟ ನೆಲಕಚ್ಚಿದೆ. ಇದಕ್ಕೆ ಕಾರಣ ಆಂಧ್ರ ಸರ್ಕಾರ ಅಂತ ಆರೋಪಿಸಲಾಗಿದೆ. ಆಂಧ್ರದಲ್ಲಿ ಕರ್ನಾಟಕದಿಂದ ರಫ್ತಾಗುವ ತೋತಾಪುರಿ ಮಾವು ಬೆಳೆಯನ್ನ ನಿಷೇಧಿಸಲಾಗಿದೆ. ಹೀಗಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನ ಖಂಡಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ತೋತಾಪುರಿ ಹಾಗೂ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಮಾವು ಬೆಳೆಗಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಶ್ರೀನಿವಾಸಪುರಕ್ಕೆ ಮಾಜಿ ಸಿಎಂ ಸದಾನಂದಗೌಡರು ಭೇಟಿ ನೀಡಿ ಬೆಳೆಗಾರರ ಸಂಕಷ್ಟ ಆಲಿಸಿದ್ರು. ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಮಾವು ಸಂಸ್ಕರಣಾ ಘಟಕ ಇರೋ ಕಾರಣ ಸರ್ಕಾರ ಆ ಘಟಕಗಳೊಂದಿಗೆ ಮಾತುಕತೆ ನಡೆಸಬೇಕಿದೆ. ರೈತರಿಗೆ ಬೆಂಬಲ ಬೆಲೆ ಸಿಗುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ರು. ಈ ವರ್ಷ ಆಂಧ್ರದವರು ಆಂಧ್ರಕ್ಕೆ ಪ್ರವೇಶ ಆಗದ ರೀತಿಯಲ್ಲಿ ಅಲ್ಲಿಯ ಸರ್ಕಾರ ಅದಕ್ಕೆ ಬೇಕಾದಂತ ಹೆಜ್ಜೆಗಳನ್ನಿಟ್ಟ ಕಾರಣ ನಮ್ಮ ರಾಜ್ಯದಲ್ಲಿ ಈ ಪಲ್ಪಿಂಗ್ ವ್ಯವಸ್ಥೆಗಳು ಭಾರಿ ಕಡಿಮೆಯಲ್ಲಿರುವಂತಹ ಕಾರಣ ರೈತರು ಭಾರಿ ಕಂಗಾಲಾದನ್ನು ನಾವು ಕಂಡಿದ್ದೇವೆ. ಇವತ್ತು ನನಗೆ ಆಂಧ್ರದಿಂದ ನಮ್ಮಲ್ಲಿಗೆ ಬರುತ್ತೆ, ನಮ್ಮಲ್ಲಿಂದ ಆಂಧ್ರಕ್ಕೆ ಹೋಗುವ ತಡೆಯೊಡ್ಡುವಂತ ಈ ನೀತಿ ರಾಜ್ಯ ಸರ್ಕಾರ ಪ್ರಥಮತವಾಗಿ ಇದಕ್ಕೆ ನಿನ್ನೆ ಇವತ್ತು ಮಾಡಬೇಕಾಗಿತ್ತು, ನಾವು ನಿನ್ನೆ ಬರಬೇಕು ಅಂತ ಆಲೋಚನೆ ಮಾಡಿದ್ರು, ಬರಲಿಕ್ಕೆ ಆಗಲಿಲ್ಲ. ತಕ್ಷಣ ಆಂಧ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿ. ಇನ್ನು ಬೆಂಗಳೂರಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟಶಿವಾರೆಡ್ಡಿ ಮತ್ತು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿದ್ರು. ಕೂಡಲೇ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡದೆ ಹೋದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ರೈತರು ಕೂಡ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಆಂಧ್ರ ಲಾರಿಗಳು ಬಂದ್ರೆ ಮಾತ್ರ ಓಪನ್ ಮಾಡ್ಕೊಂಡು ಕಳ್ಸಿಕೊಳ್ತಾ ಇದ್ದಾರೆ. ಆಂಧ್ರದಲ್ಲಿ ನಮ್ಮ ಗಾಡಿ ಹೋದ್ರೆ ಒಂದು ವಾರ ಆಗಿದೆ, ಗಾಡಿಗಳು ಬಿಡ್ತಾ ಇಲ್ಲ ಚಿತ್ತೂರಲ್ಲಿ. ಆದ್ರೆ ಇಲ್ಲಿ ಗಾಡಿಗಳೆಲ್ಲ ತಮಿಳುನಾಡು ಆಂಧ್ರ ಕಡೆ ಬಂದ್ರೆ ಫಸ್ಟ್ ಪ್ರಿಫರೆನ್ಸ್ ಇದೆ. ನಮ್ಮ ಕಡೆ ಟ್ರ್ಯಾಕ್ಟರ್ಗೆ ಇಲ್ಲ ಪ್ರಿಫರೆನ್ಸ್. ಈ ತರ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಜ್ಯೂಸ್ ಫ್ಯಾಕ್ಟರಿ ಅವರು